ಆಗ ದಾವಣಗೆರೆ ಕ್ಯಾಂಪ್ ಮುಗಿಸ್ಕೊಂಡು ಆಗ ಅನಂತನಾಗು ಶಂಕರ ಬಿದ್ರಿ ಎಲ್ಲರೂ ಬಂದರು. ಕೃಷ್ಣಮೂರ್ತಿಯವರು ಎಲ್ಲರೂ ಬಂದು, ಅಶ್ವಥ್ ಎಲ್ಲರೂ ಬಂದು ನಾಟಕ ನೋಡ್ಕೊಂಡು ಹೋದ್ರು. ಅಲ್ಲಿ ಸುಮಾರು 1 ವರ್ಷಗಟ್ಟಲೆ ಕ್ಯಾಂಪ್ ಮಾಡಿ ಅಲ್ಲಿಂದ ನಾಯಕನಹಟ್ಟಿ ಜಾತ್ರೆಗೆ ಬಂದಿದ್ದೆ. ಅಲ್ಲಿ ತೇರಿನ ಮಗ್ಲೇ ನಾಟಕ ಹಾಕಿದ್ವಿ, ತಿಪ್ಪೇಸ್ವಾಮಿ ನಾಟಕನ. ಅಲ್ಲಿ ಕೂಲಿ ವ್ಯಾಪಾರ ಮಾಡ್ತಿದ್ರು, ಜಗಳ ಮಾಡ್ತಿದ್ವಿ. ಏನ್ ದೊಡ್ಡ ಜಗಳ, ಏನ್ ಬರ್ರಿ ಕುಮಾರಸ್ವಾಮಿ ನೋಡಿ, ಇವ್ನು ನಾವು ಪಟ್ಲಿ ಮರಿ ನಂದು ಅಂತಾನೆ, ಇವ್ನು ನಂದು ಅಂತಾನೆ, ಹೆಂಗ್ ತೀರ್ಮಾನ ಮಾಡ್ಬೇಕು? ಈಗ ನಿಂದೇನಪ್ಪ ಅಂದ್ರೆ ನಂದೇ ಅಂತಾನೆ, ಅವ್ನು ಕೇಳಿ ನಂದೇ ಅಂತಾನೆ. ಈ ಇಬ್ರು ನಂದೇ ಅಂದ್ರೆ ಯಾರಿಗೆ ತೀರ್ಮಾನ ಮಾಡ್ಬೇಕು? ಮೊದಲು ನೀನು ಹೇಳು, ಮರಿ ಹೆಂಗ್ ತಗೊಂಡಿದ್ದೆ? ನಾನು ತಗೊಂಡನಲ್ಲ. ನಾನು ಲಿಂಗಾಯತ್ರನು, ಗಂಡ ಹೆಂಡತಿ ಪಕ್ಕದ ಹಳ್ಳಿಯವ್ರು ಬಂದು ಮಗು ಎತ್ಕೊಂಬಂದ್ರು. ಮಗು ಉಳಿಯಂಗಿಲ್ಲ, 1,000 ರೂಪಾಯಿ ಕೊಡಿ, ಪಟ್ಲಿ ಮರಿ ಇಲ್ಲೇ ಇರಲಿ, ನಾನು ಬಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ತೇನೆ ಅಂತ ಹೋದ. ಬರಲೇ ಇಲ್ಲ ಅವನು. ಆಮೇಲೆ ಇವನು ಕದ್ಕೊಂಬಂದು ನಂದು ಅಂತವನೇ ಅಂತ ಹೇಳಿದ್ರು. ಇಲ್ಲ, ಸುಳ್ಳು. ಒಂದು ಕೆಲಸ ಮಾಡಿ, ಏನು ತೀರ್ಮಾನ ಮಾಡ್ತೀರಿ ಕುಮಾರಸ್ವಾಮಿ ಅಂದೆ. ಈತ ನಂದು ಅಂತಾನೆ, ಈತ ನಂದು ಅಂತಾನೆ. ನೀನು ಎಷ್ಟು ಕೊಟ್ಟೆ ದುಡ್ಡು ಅವ್ರಿಗಿಂದೆ? ನನ್ನ ದುಡ್ಡಿಲ್ಲ, ಕಾಣಿಕೆ ತಿಪ್ಪೇಸ್ವಾಮಿ ಡಬ್ಬೆ ಕಾಣಿಕೆಗೆ ಇತ್ತು, 600 ರೂಪಾಯಿ ಕೊಟ್ಟಿದ್ದೆ, ಸುರಿದು ತಗೊಂಡು ಹೋಗಿದ್ರು. ಅಂದ್ರೆ ತಿಪ್ಪೇಸ್ವಾಮಿ ಕಾಣಿಕೆ ದುಡ್ಡಿಗೆ ಈತ ಕೊಟ್ಟಿದ್ದೀನಿ ಅಂತದೆ. ತಿಪ್ಪೇಸ್ವಾಮಿನೇ ತೀರ್ಮಾನ ಮಾಡ್ಬೇಕು. ಒಂದು ಕೆಲಸ ಮಾಡಿ, ನಲ್ಲಿ ನಿಲ್ಲಿಸಿ, ನಿಲ್ಲಿಸಿ, ಇಲ್ಲಿಂದ ಮರಿ ಬಿಡ್ರಿ, ಯಾರ ಕಡೆಗೆ ಹೋಗುತ್ತೆ ಅವ್ರ ಕಡೆಗೇನೆ. ತಿಪ್ಪೇಸ್ವಾಮಿ ಯಾರ ಕಡೆ ಕಳ್ಸಲ್ಲ, ಅದು ಕದ್ದಂಗೆ ಬಿಡ್ತು. ಡಬ್ಬೆಗೆ ದುಡ್ಡು ಹಾಕಿದ್ನಲ್ಲ, ಅಲ್ಲಿ ಒಳಗೆ ಇಟ್ಕೊಬಿಡ್ತು. ಅವ್ನು ಹೊಡೆದಾಗ ಅವನು ಇಲ್ಲ, ಕದ್ದದ್ದು ನಿಜ ಅಂತ ಒಪ್ಕೊಂಡ. ಆಗ 2,000 ಚಿಲ್ಲಕ್ಕೆ ಮಾರಿ ಅವರು ನಾನು ದುಡ್ಡು ಬೇಡ ಇರುತ್ತೆ ಅಷ್ಟು ತಗೊಂಡು ಹೋಗಿ ಉಡಿಯಲ್ಲಿ ಹಾಕ್ತಾರೆ ತಿಪ್ಪೇಸ್ವಾಮಿ ಗುಂಡಿಗೆ. ಆಮೇಲೆ ಹೊಸಪೇಟೆ ಕ್ಯಾಂಪ್ ಮಾಡಿದೆ. ಹೊಸಪೇಟೆ ಎಲ್ಲ ಕಡೆಗೆ ತಿಪ್ಪೇಸ್ವಾಮಿನೇ. ಒಂದು ಹುಡುಗಿ ತುಳು ಸಾಯಿಸ್ಬಿಟ್ರು. ಆಯ್ತು, ಎಲ್ಲ ಹೋಗಿದೆ. ಮೊದಲ ದಿನ ಕಲೆಕ್ಷನ್ ಬರಲಿಲ್ಲ, 2 ದಿನ ಕಲೆಕ್ಷನ್ ಹೊಸಪೇಟೆಗೆ ಗೊತ್ತಾಗ್ಬೇಕಲ್ಲ ಜನಕ್ಕೆ. ಆಮೇಲೆ ಏನಪ್ಪ ತಿಪ್ಪೇಶ, ನಾನು ಅಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಜಮೀನು ತಾಡಿದ್ದೀನಿ 3 ಲಕ್ಷಕ್ಕೆ, ಕಲೆಕ್ಷನ್ ಇಲ್ಲ, ನಾನು ನಾಟಕ ಮೇಲೆ ಬಿಟ್ಬಿಡ್ತೀನಿ, ನಾನು ಕಾಪಾಡು ತಿಪ್ಪೇಸ್ವಾಮಿ ಅಂದ್ಬಿಟ್ಟು ಎದ್ದು ಬಿಡ್ತು ಕಲೆಕ್ಷನ್. 1 ತಿಂಗಳಿಗೆ 3 ಲಕ್ಷ ರೂಪಾಯಿ ಉಳಿತು, ತೋಟ ತಗೊಂಡೆ. ಅಲ್ಲಿಂದ ಮತ್ತೆ ಹಿರೇಕೆರೂರು ಎಲ್ಲೇವರೆಗೂ ನೋಡಿದ್ರೆ ಜನನೇ ಬರೀ ಜನ. ನೂಕುನುಗ್ರು, ಆ ನೂಕುನುಗ್ಗ ಒಂದು ಮಗು ಸತ್ತೋಗ್ಬಿಡ್ಕೊಳ್ಳಿ. ಅದರಂತೆ ಶಿರಸಿ, ಹುಬ್ಬಳ್ಳಿ, ಮತ್ತೆ ಗದಗು, ಬಳ್ಳಾರಿ ಅಂತ ಹೇಳ್ಬಾರ್ದು, ಬಳ್ಳಾರಿ, ಶಿವಮೊಗ್ಗ ಇಂಥ ಕಡೆ ಇಲ್ಲ, ಎಲ್ಲ ಕಡೆಗೂ ಹೌಸ್ಫುಲ್ ಹೋಗ್ತಿತ್ತು. ಆಮೇಲೆ ಇದನ್ನ ಐತಿಹಾಸಿಕ ನಾಟಕ ಬರ್ಸ್ಬೇಕು ಅಂತ ಹೊಂಟೆ ನಾನು. ಇದ್ರ ಜೊತೆಗೆ ಯಾವ್ದು ಬರ್ಸೋದು ಅಂತೇಳಿ ಸುರಪುರದ ರಾಜಾ ವೆಂಕಟಪ್ಪ ನಾಯಕ, ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಬ್ರಿಟಿಷ್ನರಿದ್ದಾಗ ಇಂಗ್ಲೀಷ್ ಕಲ್ತಂತ ಕನ್ನಡಿಗ ರಾಜಾ ವೆಂಕಟಪ್ಪ ನಾಯಕ. ಅಲ್ಲಿಗೆ ಹೋಗಿ ಅವರೆಲ್ಲ ಇತಿಹಾಸ ತಗೊಂಡೆ ಬಂದೆ. ಆಮೇಲೆ ದುಚ್ಚರಿಗೆ ಕವಿ ಅಂತಿದ್ರು, ಅವ್ರ ಹೆಂಡತಿ ಸರೋಜಕ್ಕ ಅಂದ್ರೆ ದೊಡ್ಡ ಕಲಾವಿದೆ, ಆಕೆ ಚಿತ್ರದುರ್ಗದವರು. ಇಲ್ಲೇ ಅವ್ರ ಜೊತೆಗಿದ್ಲು. ಬಾರೋ ಇಲ್ಲಿ, ಯಾವ ನಾಟಕ ಬರೆಸ್ತೇನೆ? ರಾಜಾ ವೆಂಕಟಪ್ಪ ನಾಯಕನ ನಾಟಕ ಬರೆಸ್ತೇನೆ. ರಾಜಾ ವೆಂಕಟಪ್ಪ ನಾಯಕನ ಬೇಡ, ನೀನು ಎಲ್ಲಿ ಹುಟ್ಟಿದ್ದು? ಚಿತ್ರದುರ್ಗದಲ್ಲಿ. ಹುಟ್ಟಿದ ಊರು, ಕುಡಿದ ಜಲ, ನಡೆದಳ, ಮಾತೃಭಾಷೆ ಕನ್ನಡದ ಮೇಲೆ ಅಭಿಮಾನ ಇರಬೇಕು. ಮೊದಲು ಮದಕರಿ ನಾಯಕನ ಬರ್ಸ್ತೀನಿ ಈ ನಾಟಕನ ಅಂತೇಳಿ ಆಯಮ್ಮನ ಕೆಲವು ಸ್ಟೋರಿ ಹೇಳಿದ್ಲು. ಎಷ್ಟು ಚೆನ್ನಾಗಿದೆ ಆ ಸ್ಟೋರಿ ಐತೆ. ಚಿತ್ರದುರ್ಗ ಮೊದಲ ಹೆಸರೇನಿದ್ದು, 2ನೇ ಹೆಸರೇನು, 3ನೇ ಹೆಸರು ಎಲ್ಲ ಮಾಹಿತಿ ಕೊಟ್ಟರು ಎಲ್ಲ. ಆ ನಾಟಕ ಆಡಿದೆ ಹೊಸದುರ್ಗದಲ್ಲಿ. ದೊಡ್ಡ ಕಲೆಕ್ಷನ್ ಆಗ್ಬಿಡ್ತು. ಆಮೇಲೆ ಎಲ್ಲ ಕೇಳಿದಾಗ ಒಬ್ರು ದೇವಿ ಮಾತ್ಮೆ ಆಡ್ಬೇಕು ಅಂತ ಹೊಂಟಿವಿ. ಅವಾಗ ದೇವಿ ಮಾತ್ಮೆನ ಒರೆಸ್ಕೊಬಂದ, ಯಾವ ಕವಿ ಆದರೂ ಆಗೋದಿಲ್ಲ ಅಂತೇಳಿ ಕೊನೆಗೆ ದುತ್ತರಿಗೇರು ಬರೆದ್ರು. ಅದು ನನಗೆ ಮನಸ್ಸಿಗೆ ಬರಲಿಲ್ಲ. ಆಮೇಲೆ ಸಂಸ್ಕೃತ ಪಂಡಿತರು, ಬಸಲಿಂಗ ಶಾಸ್ತ್ರಿಗಳು ಅಂತ ಮಹಾನ್ ಕವಿ ಆತ, ಅವ್ರಿಗೆ ಹೋದೆ ಅವ್ರ ಹತ್ರ, ನಾನು ದೇವಿ ಮಾತೇ ಬರ್ಸ್ಬೇಕು, ಯಾಕಪ್ಪ ಬರುತ್ತೆ ಸುಮ್ಮನೆ, ನನ್ನ ಕೈಲಿ ಆಗಲ್ಲ, ಕೈ ನಡುಗ್ತದೆ. ಇಲ್ಲ, ನೀವು ರೂಮ್ ಮಾಡ್ಕೊಡ್ತೀನಿ, ಇದಕ್ಕೆ ದಿನಕ್ಕೆ ಒಂದೇ ಡೈಲಾಗ್ ಬರೀರಿ, ಆ ನಾಟಕ ಆಡಿಸ್ತೀನಿ ಅಂದೆ. ಆ ನಾಟಕ ಆಡಿಸ್ಬಿಟ್ರು ಅವರು, ಬರೆದ್ರು. ಎಂಥ ಸಾಹಿತ್ಯ, ಎಂಥ ಇದು ನಾಟಕ, ಅದು ಆಯಿತು. ಹಾಸ್ಯ ನಾಟಕಗಳು, ಮುದುಕನ ಮದುವೆ ನಾಟಕ ಆಡ್ಬೇಕು ಕಾರಣ, ಕರ್ನಾಟಕದ ಏಕೈಕ ಹಾಸ್ಯ ಕಲಾವಿದ, ಕರ್ನಾಟಕ ಒಬ್ಬರೇ ಹಾಸ್ಯ ಕಲಾವಿದ ಇದ್ದಿದ್ದು. ಅವರು ಮೈಸೂರು ಮಹಾರಾಜರು ಅವ್ರನ್ನ ಕರೆಸಿ ವಿನೋದ ವಿದ್ಯಾನಿಧಿ, ಕರ್ನಾಟಕದ ಏಕೈಕ ಹಾಸ್ಯ ಕಲಾವಿದ ಅಂತೇಳಿ ಬಿರುದು ಕೊಟ್ಟಿದ್ರು ಮೈಸೂರು ಮಹಾರಾಜರು. ಅವರೂರು ಸಾಗರ ಜಿಲ್ಲೆಗೆ, ಮತ್ತು ಶಾಂತಕುಮಾರ್ ಅಂತೇಳಿ ಅವ್ರ ಜನ ಕಲಾವಿದರು ಬರ್ತಾರೆ ನೋಡ್ತಿದ್ದಾರೆ ಅಂದರೆ ಅವ್ರ ಹಾಸ್ಯ ಕೇಳೋಕ್ಕೆ ನಗಲಾರದ ಜನ ಎದ್ದು ಹೊರಗೋಗ್ಬಿಡೋರು. ನಾನು ಅವ್ರು ನೋಡಿ ಅವ್ರ ಹತ್ರ ಹೋದೆ, ಮತ್ತೆ ಕಂಪ್ನಿ ಬಂದ್ ಮಾಡ್ಕೊಂಡು ಅವ್ರ ಹತ್ರ ಕಲಿಬೇಕು ಅಂತ. ಅಂಥ ಹಾಸ್ಯ ಕಲಾವಿದರು ಯಾರಿಲ್ಲ. ಆಮೇಲೆ ನಾವು ಚಾಮರಾಜನಗರದಲ್ಲಿ ನಾನು ಪಾತ್ರ ಮಾಡಿಸ್ತಿದ್ರು, ಅವರು ಪಾತ್ರ ಮಾಡ್ತಿದ್ರು. ಅವಾಗ
ಈ ಡಾಕ್ಟರ್ ಮೋದಿ ಅವರು ಡೆಲ್ಲಿಯಿಂದ ಫೋನ್ ಮಾಡಿದ್ರು ಗುಬ್ಬಿ ಕಂಪ್ನಿಗೆ, ಶಾಂತಕುಮಾರ್ ಎಲ್ಲಿ ಪಾತ್ರ ಮಾಡ್ತಾರೆ ಹೇಳಿ ನಾವು ಬರ್ತೀವಿ ಅಂತ. ಮತ್ತು ಇಂಥ ಚಾಮರಾಜನಗರದಂತ ಏರೋಪ್ಲೇನ್ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕಾಳಿ ಕಾರ್ ತಗೊಂಡು ಚಾಮರಾಜನಗರಕ್ಕೆ ಬಂದರು. ನಾಟಕ ನೋಡಿದರು. ನೋಡಿ ಯಾವ ಸ್ಟೇಜ್ ಮೇಲೆ ಬಂದು ಮೋದಿಯವರು, ನನ್ನ ಜೀವನದಲ್ಲಿ ನಾನು ನಕ್ಕೇ ಇಲ್ಲ, ಇವ್ರೊಬ್ಬರಿಗೆ ನಗಂಗಾಯ್ತು, ನಾನು ನಾಟಕ ನೋಡೋಕ್ಕಾಗಿ ಡೆಲ್ಲಿಯಿಂದ ಇಲ್ಲಿ ಬಂದಿದ್ದೀವಿ, ಇಂಥ ಹಾಸ್ಯ ಕಲಾವಿದರು ಮತ್ತೆ ಯಾರೂ ಇರೋದಿಲ್ಲ ಅಂತೇಳಿ. ಅಂಥ ಹಾಸ್ಯ ಕಲಾವಿದರು ಯಾರೂ ಇಲ್ಲ ಕರ್ನಾಟಕದಲ್ಲಿ. ಇಬ್ಬರಿದ್ರು, ಒಬ್ಬ ಮೀಸೆ ಮುನಿಯಪ್ಪ ಅಂತೇಳಿ, ಅವರು ಶಾಂತಕುಮಾರ್ ಇಬ್ಬರೇ ಹಾಸ್ಯ ಕಲಾವಿದರು. ಅವರು ಮೀಸೆ ಮುನಿಯಪ್ಪರು ಮಾಸ್ಟರ್ ಏನಾದ್ರು ಇಲ್ಲಿ ಹಿರಿಯರ್ನಲ್ಲಿ ಕ್ಯಾಂಪ್ ಮಾಡಿದಾಗ ಮಗಳನ್ನೇ ಮೋಹಿಸಕ್ಕೋ ಚೇರಿ ಮೇಲೆ ಬಿದ್ದು ಪ್ರಾಣ ಬಿಟ್ಬಿಟ್ರು ಮೀಸೆ ಮುನಿಯಪ್ಪರು. ಶಾಂತಕುಮಾರ್ ಅವರು ತರಬೇತಿ ಪಡೆದು ಮುತ್ತನ ಮದುವೆ ನಾಟಕ ಶುರು ಮಾಡಿದ್ವಿ. ಎಲ್ಲಾ ಕಡೆಗೆ ಹೋಗಿಸ್ಕೊಂಡು ಹೋಗ್ತೀವಿ. ನೀವೇ ಬರ್ದಿದ್ದರು? ಅಲ್ಲ, ಟಿ.ಬಿ. ದುತ್ತರಿಗೇರು. ಶಾಂತಕುಮಾರ್ ಪಾಠ ಮಾಡ್ತಾರೆ, ಅವ್ರ ಕಡೆಯಿಂದ ತರಬೇತಿ ತಗೊಂಡು ಎಲ್ಲಾ ನಾಟಕಕ್ಕೂ ಅವರೇ ತರಬೇತಿ ಕೊಟ್ಟಿದ್ದು. ಆಮೇಲೆ ಮೈಸೂರಿನಲ್ಲಿ 300ನೇ ನಾಟಕ ಮಾಡಿ ಆನೆ ಮೇಲೆ ಬೆಳಗ್ಗೆ ಮಾಡಿಸಿದ್ವಿ ಮುತ್ತನ ಮದುವೆನ. ಪ್ರದರ್ಶನ ಆಯ್ತು ಮೈಸೂರಿನಲ್ಲಿ ಇದು ಆನೆ ಮೇಲೆ ಬೆಳಗ್ಗೆ ಮಾಡಿ ಹಾಸ್ಯ ಚಕ್ರವರ್ತಿ ಅಂತ ಬಿರುದು ಕೊಟ್ಟರು. ಮತ್ತು ಬಳ್ಳಾರಿಯಲ್ಲಿ ರಾಘವ ಪ್ರಶಸ್ತಿ ಕೊಟ್ಟು ಅವ್ರಿಗೂ ಇದು ಕೊಟ್ಟರು. ಎಲ್ಲಾ ಕಡೆಗೂ ಇಂಥ ಊರನ್ನೇ ಪ್ರಶಸ್ತಿ ಕೊಡಲಿಲ್ಲ, ಸನ್ಮಾನ ಮಾಡಲಿಲ್ಲ ಅಂದ್ರೆ ಎಲ್ಲಾ ಕಡೆಗೂ. ಆದ್ಮೇಲೆ ಎಲ್ಲಾ ನಾಟಕ ಬಸ್ ಕಂಡಕ್ಟ್ರು, ಶಿವಡ ಮಾಡೋದಕ್ಕೆ ತರಬೇತಿ, ಬದುಕು ಬಂಗಾರವಾಯಿತು, ಬೆಳ್ಳಿ ಬಂಗಾರ, ಅಗಾದಿ ಸೀರೆ, ಮುಂಡೆ ಮಗ, ಎಲ್ಲಾ ಸುಮಾರು 40 ಹಾಸ್ಯ ನಾಟಕಗಳು ಆಡಿಸ್ಕೊಂಡು ಮತ್ತೆ ಮಲೆ ಮಹದೇಶ್ವರಕ್ಕೆ ಆಡಿಸ್ತೇವೆ. ಅದನ್ನ 3 ನಾಟಕ, ಒಂದು ತಿಪ್ಪೇರುದ್ರ ಸ್ವಾಮಿ ಪೌರಾಣಿಕ, ಒಂದು ಐತಿಹಾಸಿಕ ರಾಜವೀರ ಮದಕರಿ ನಾಯಕ, ಇನ್ನೊಂದು ಶರಣ ನಾಟಕ ಮಲೆ ಮಹದೇಶ್ವರ ಮಾತಿನ ನಾಟಕ. ಇವು 4 ನಾಟಕ. ಅದರಿಂದ ನನಗೆ ಮೆಚ್ಚಿ ಬಂದದ್ದು ಮದಕರಿ ನಾಯಕ ನಾಟಕ. ನಾನು ಕಣ್ಣೀರು ಹಾಕಿಬಿಟ್ಟಿದ್ದೆ ಆ ನಾಟಕ ಓದುವಾಗ. ಮಕ್ಕಳನ್ನ ಕಡಿತಾರಲ್ಲ, ಆ ಸಿನಿಮಾಕ್ಕೆ ಬಹಳ ಚೆನ್ನಾಗಿ ಸಬ್ಜೆಕ್ಟ್ ಐತೆ ಮದಕರಿ ನಾಯಕ. ಈಗ ಚಿತ್ರದುರ್ಗದಲ್ಲಿ ನೀವು ಇಷ್ಟೆಲ್ಲ ನಾಟಕಗಳು ಮಾಡಿದ್ರು, ಶ್ರೇಷ್ಠ ಕಲಾವಿದರು ಅಂತ ಒಬ್ರು ಯಾರಾದ್ರೂ ಇರ್ಲೇಬೇಕು ಅಂದರೆ ಚಿತ್ರದುರ್ಗದಲ್ಲಿ ಅತಿ ಶ್ರೇಷ್ಠ ಕಲಾವಿದರು ಅಂದ್ರೆ ರಂಗಾಚಾರ್ಯ ಮಗ A.V. ವರದಾಚಾರ್ಯರು. ಅವರು ಓದಿದ್ದು ಚಿತ್ರದುರ್ಗದಲ್ಲೇನೆ. ಅವ್ರ ತಂದೆ ತಹಸೀಲ್ದಾರ್ ಆಗಿದ್ರು. ಅಲ್ಲಿಂದ ಇವರು ವರ್ಗ ಮಾಡ್ಕೊಂಡು ಮೈಸೂರಿಗೆ ಹೋದಾಗ A.V. ವರದಾಚಾರ್ಯ ಇಲ್ಲಿ ವಿದ್ಯಾಭ್ಯಾಸ ಬಿಟ್ಟು ಅಲ್ಲಿಗೆ ಹೋಗಿ ಅವ್ರ ಸಂಗೀತ ಅರಮನೆ ಸಂಗೀತ ಎಲ್ಲ ಹಾಡಕ್ ಹೋಗುವಾಗ ತಂದೆ ಜೊತೆಗೆ ಹೋಗಿ ಅವರು ನಾನು ಕಲಾವಿದನಾಗ್ಬೇಕು ಅಂತೇಳಿ ಶಾರದಾ ನಾಟಕ ಮಂಡಳಿ ಅಂತ ಒಂದಿತ್ತು, ಅವರೆಲ್ಲ ಬಿಟ್ಟು ಹೋಗಿದ್ರು. ಅದನ್ನ ಇವ್ರು ವಹಿಸ್ಕೊಂಡು ರತ್ನಾವಳಿ ಥಿಯೇಟರ್ಸ್ ಮೈಸೂರು ಮಾಲೀಕರು A.V. ವರದಾಚಾರ್ಯರು ಅಂತೇಳಿ. ಅವರು ಕನ್ನಡ 24 ಪೌರಾಣಿಕ ನಾಟಕಗಳನ್ನ, ಕನ್ನಡ ನಾಟಕನ ತಮಿಳುನಾಡು ತುಂಬ ಆಡಿದ್ರು. ಅವರಿಗೆ ಕುಂಭಕೋಣದಲ್ಲಿ ಅವರಿಗೆ ರತ್ನದ ಕಂಬಳಿ ಹಾಸಿ ವಜ್ರದ ಕಡಗ ಹಾಕಿ ಗಾಡ್ ಗಿಫ್ಟ್ ಆರ್ಟಿಸ್ಟ್ ಅಂತ ಬಿರುದು ಕೊಟ್ಟರು. ಅತಿ ಶ್ರೇಷ್ಠ ಕಲಾವಿದರು. ಫಸ್ಟ್ ಪ್ರಪ್ರಥಮವಾಗಿ ಬ್ರಿಟಿಷ್ನರು ಕರೆಂಟ್ ಕಂಡಿದಾಗ ಶಿವಸಮುದ್ರದಲ್ಲಿ ಫಸ್ಟ್ ಕೊಟ್ಟಿದ್ದು ಅರಮನೆಗೆ, ಎರಡನೇದು ಕೊಟ್ಟಿದ್ದು A.V. ವರದಾಚಾರ್ಯ ಕಂಬಳಿಗೆ ಕರೆಂಟ್ ಅಳವಡಿಸಿ ನಾಟಕದ ಚಿತ್ರದುರ್ಗರು ಅತಿ ಶ್ರೇಷ್ಠ ಕಲಾವಿದರು ಅಂದ್ರೆ A.V. ವರದಾಚಾರ್ಯರು. ಈಗ ನಿಮ್ಮ ನಾಟಕದ ಕಂಪನಿಯಲ್ಲಿ ಯಾರ್ಯಾರು ಕಲಾವಿದರು ಬಂದು ಅಭಿನಯಿಸ್ತಾರೆ? ಮೊದಲು ಉದಯ ಕುಮಾರ್ ನನಗೆ ಬಿಟ್ಟು ಬೇರೆ ಯಾರು ಕೊಡಂಗಿಲ್ಲ. ಉದಯ ಕುಮಾರ್ ಆಗ್ತದೆ ರಾಜೇಶ್ ಆಗ್ತಿದ್ದಂಗೆ ಶಕ್ತಿ ಪ್ರಸಾದ್ ಆಗ್ತಿದ್ದಂಗೆ ಸುದರ್ಶನ್, ಶೈಲೇಶ್ವರಿ ಆಗ್ತಿದ್ದಂಗೆ ನರಸಿಂಹರಾಜು, ದಿನೇಶ್, ಮತ್ತೆ ಪೈಟರ್ ಶೆಟ್ಟಿ, ಆಮೇಲೆ NS ರಾವ್, ಇನ್ಯಾರು ಬರ್ತಿದ್ರು ಸುಮಾರು ಜನ ಕಲಾವಿದರು. ಉಮಾಶ್ರೀ ಬರ್ತಿದ್ರು. ಎಷ್ಟು ಕೊಡ್ತಾ ಇದ್ರು ಆ ಟೈಮಲ್ಲಿ ಪೇಮೆಂಟ್? ಎಲ್ಲ ಅಭಿಮಾನಿಗಳಲ್ಲ, ಅವಾಗ ಎಷ್ಟೇ ಇದ್ದಿಲ್ಲ. ನರಸಿಂಹರಾಜು ಅವರಲ್ಲಿ ಒಟ್ಟು ಇಲ್ಲಿ ಬಂದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋದು. ಸಾಕಷ್ಟು ಜನ ಸಿನಿ ಆರ್ಟಿಸ್ಟ್ಗಳು ನನಗೆ ಹೆಲ್ಪ್ ಮಾಡಿದ್ರು, ಸಹಾಯ ಮಾಡಿದ್ರು, ಮರೆಯೋಕ್ಕಾಗೋದಿಲ್ಲ. ದಿನೇಶ್ ಆಗಲಿ, ನರಸಿಂಹರಾಜ್ ಆಗಲಿ, ಎಲ್ಲರೂ ಅಷ್ಟೇ, ಎಲ್ಲರೂ ಬಂದು ಲೈನ್ಗೆ ಹಾಕಿಬಿಟ್ಟಿದ್ದೆ. ಶ್ರೀನಿವಾಸ ಮೂರ್ತಿ ಎಲ್ಲರೂ ಬರೋ ಸಿನಿಮಾ ಆರ್ಟಿಸ್ಟ್ಗಳು ಬಂದು ಪ್ರೋತ್ಸಾಹ ನೀಡಿದ್ದಾರೆ ಸಿನಿಮಾ ನಾಟಕ ಅಂತ. ಇಲ್ಲ ಅವರು ಒಬ್ರು ನಾಟಕ ಒಂದ್ 5 ದಿನ 6 ದಿನ ಆಗ್ತಿದ್ದ ಹೋಗ್ಬಿಡೋರು. ಆಮೇಲೆ ರಾಜೇಶ್ ಹೋಗ್ಬಿಡೋರು. ರಾಜೇಶ್ ಆಗಿ ಎಲ್ಲರೂ ಲೀಸ್ಟ್ ಹಾಕಿಬಿಟ್ಟಿದ್ದೆ, ಇಷ್ಟು ದಿನ ಇಂಥರದ ನರಸಿಂಹರಾಜ್ ಎಷ್ಟು, ದಿನೇಶ ಎಷ್ಟು ಅಂತೇಳಿ. ಎಲ್ಲ ಕಲಾವಿದರುಗಳು ಬರ್ತಿದ್ರು, ನಾಟಕ ಆಡ್ತಿದ್ರು. ಎಲ್ಲರದ್ದು ಪ್ರೋತ್ಸಾಹ ಇತ್ತು. ಇಲ್ಲಿ ಚಿತ್ರದುರ್ಗದಲ್ಲಿ ಒಂದೊಂದು ತಿಂಗಳು ಮಾಡ್ತಾ ಇದ್ರ? ನಮ್ ಕಂಪು 6 ತಿಂಗಳು ವರ್ಷ ಇರೋದು.
ಸತತವಾಗಿ ಸತತ ಬಳ್ಳಾರಿ ಒಂದು 7 ಸರಿ ಬಳ್ಳಾರಿ ಮಾಡಿದ್ದೀನಿ, 5 ಸಾರಿ ಶಿವಮೊಗ್ಗ ಮಾಡಿದ್ದೀನಿ, ಮೈಸೂರಲ್ಲಿ 4 ಸರಿ ಮಾಡಿದ್ದೀನಿ, ದಾವಣಗೆರೆಗೆ 5 ಸರಿ ಮಾಡಿದ್ದೀನಿ, ಮತ್ತೆ ಚಿಕ್ಕಮಂಗ್ಳೂರಿನಲ್ಲಿ 4 ಸರಿ ಮಾಡಿದ್ದೀನಿ, ಮತ್ತೆ ಮಂಗಳೂರಿನಾಗ 2 ಸರಿ ಮಾಡಿದ್ದೀನಿ, ಮೈಸೂರಿನಾಗ 4 ಸಾರಿ, ಮತ್ತೆ ಮಂಡ್ಯ ಅಲ್ಲಿ ಹಿಂಗೆ 6 ತಿಂಗಳು 3 ತಿಂಗಳು ನಾನು ಕ್ಯಾಂಪ್ ಇರ್ತಿದ್ದೆ. ನಾನು ಎಲ್ಲ ನಾಟಕಗಳು ಆಡ್ಕೊಂಡು ಹೋಗ್ಬೇಕಲ್ಲ, ಆಡ್ಕೊಂಡು ಹೋಗಿ ಮತ್ತೆ ಮುಂದೆ ಹೋಗ್ತಿದ್ದೆ ನಾನು. ಹೋದ 6 ತಿಂಗಳ ಆ ಕಡೆಗೆ ಹ್ಞೂ ಕಂಪ್ನಿ ಬಾಗ್ಲಾಕೊಂಡು ಬರೋರು ದುರ್ಗದ ಕಡೆ ಬರ್ತಾ ಇರಲಿಲ್ಲ. ಇಲ್ಲ, ಬರ್ತಾ ಇರಲಿಲ್ಲ. ಹೊಸಪೇಟೆ ಕ್ಯಾಂಪ್ ಮಾಡಿದ್ದೆ. ವೀರೇಂದ್ರ ಗೋಪಾಲು ನಾನು ಬಹಳ ಹಳೇ ಸ್ನೇಹಿತರು. ಆಗ ಅವ್ರು ಗಂಗಾವತಿ ಕ್ಯಾಂಪ್ ಹೋಗಿ ಕಾರ್ ತಗೊಂಡು ಬಂದು ನಿಲ್ಲಿಸಿದೆ, ಮಾತಾಡ್ಕೊಂತ ಕೂತಿದ್ವಿ, ಟೀ ಎಲ್ಲ ಕುಡಿದ್ಮೇಲೆ ವೀರೇಂದ್ರ ಗೋಪಾಲ್ ಅವ್ರೆ, ಆ ಶಬ್ದ ಅನ್ಬೇಡ ಗುರುವೇ ತಿಪ್ಪೇಶ ಅಂತ. ಏನು ತಿಪ್ಪೇಸ್ವಾಮಿ ಅಂದ್ರೆ ಏನಂತ ತಿಳ್ಕೊಂಡಿದೆ? ಅರನಂಶ ಅವತಾರವೇ ನರರೂಪದಲ್ಲಿ ಧರೆಗಿಳದಂತ ಗುರು ತಿಪ್ಪೇರುದ್ರ ಸ್ವಾಮಿಯನ್ನ ಅಪಹಾಸ್ಯ ಮಾಡ್ತೀಯ, ಅದನ್ನ ಹೇಳ್ಬೇಡ ಅಂದ್ರೆ. ಅದೇನು ಅಪಹಾಸ್ಯ ಆಗುತ್ತೆ ಆಗ್ಲಿ, ನಾನು ಹೇಳನೆ ಅಂತ ಹೇಳಿ ಹೋದ. ಕಾರ್ ತಗೊಂಡು ಹೋಗ್ತಿದ್ದಂಗೆ ಆಕ್ಸಿಡೆಂಟ್ ಆಗ್ಬಿಡ್ತು. ಮತ್ತೆ ಕಾಲಿಗೆ ಬಂತು, ಏನಾಗಿದ್ದಿಲ್ಲ, ಬಂದು ಬಾಲ್ ಕುಮಾರಸ್ವಾಮಿಲಿ ನಾನು ಹೇಳಿದ್ ಸತ್ಯ ಆಗೋಗ್ಬಿಡ್ತು, ಇನ್ನೂ 1 ಗಂಟೆ ಆಗಿಲ್ಲ ಆಕ್ಸಿಡೆಂಟ್ ಆಗ್ಬಿಡ್ತು, ನಾನು ಅದನ್ನ ತಿಪ್ಪೇಸ್ವಾಮಿ ಹೇಳೋದಿಲ್ಲ, ಬೇರೆ ಏನು ಹೇಳಿ ಅಂತ ಬೈದ್ರಲ್ಲಿ ಪಾಠ ಮಾಡೋದು ಇದ್ದ. ಅಲ್ಲಿ ನಿಂತಿದ್ದ, ಇವನ ಹೆಸರು ಶಂಭುಲಿಂಗಯ್ಯ ಅಂತ ಹೇಳಿ, ಗುರುವೇ ಶಂಭುಲಿಂಗ ಅಂತ ಹೇಳುವಂತ. ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ರು. ಈಗ ನಾವು ಹೇಳಿದ್ದು ಕೇಳಿದ್ದು ಬರ್ತೈತಲ್ಲ, ಅದು ನಡೆದ. ಮುದುಕನ ಮದುವೆ ನಾಟಕದ ಏನಾದ್ರು ಪ್ರಸಂಗ ಜ್ಞಾಪಕ ಇದೆಯಾ? ಮುದುಕನ ಮದುವೆ ನಾಟಕನ ಆನೆ ಮೇಲೆ ಕಳಿಸಿ ಮೆರವಣಿಗೆ ಮಾಡಿದ್ರು ಮೈಸೂರಿನಲ್ಲಿ. ಮೈಸೂರು ಕಲಾಭಿಮಾನಿಗಳು ನನ್ನ ಹೆಸರಿರೋವರೆಗೂ ನಾನು ಮರೆಯೋಕ್ಕಾಗೋದೇ ಇಲ್ಲ. ಆದ್ರಿಂದ ಅಲ್ಲಿ ಕಲಾವಿದರಿಗೆಲ್ಲ 100ನೇ ಪ್ರಯೋಗ ಆದ ತಕ್ಷಣ ಎಲ್ಲರಿಗೂ ಬಂಗಾರದ ಕೊಡ್ತಿದ್ವಿ. ಆ ಸಮಾರಂಭಕ್ಕೆ ಸುತ್ತೂರು ಜಗದ್ಗುರುಗಳು, ತಾರಾಸು ಅವರು, ಹುಣಸೂರು ಕೃಷ್ಣಮೂರ್ತಿ ಅವರೆಲ್ಲರೂ ಸಮಾರಂಭಕ್ಕೆ ಬರೋರು. ಆಗ ಮಂಗಳೂರು, ದೊಡ್ಡ ಮಂಗಳೂರಿನಲ್ಲಿ ಒಂದು ಮುಖ್ಯ ಮದುವೆ ಅಲ್ಲಿ ನಡೀತಿತ್ತು. 5 ಬ್ರಾಂಚ್ ಮಾಡಿದ್ದಾಗ ಮಂಗಳೂರಿನಲ್ಲಿ ನಡೆಯುವಾಗ ಅಲ್ಲಿ ಬಂಗಾರದ ಕೊಡ್ಬೇಕಾಯ್ತು. ಅಲ್ಲಿಗೆ ಹೋಗಿ ಬಂಗಾರದ ಕೊಟ್ಟು ಇಲ್ಲಿಗೆ ಬಂದೆ. ಮತ್ತೆ ಶಿವಮೊಗ್ಗದಲ್ಲಿನೂ 100 ಪ್ರಯೋಗದ ಅಲ್ಲಿ ಬಂಗಾರದ ಕೊಟ್ಟೆ. ಬಳ್ಳಾರಿಯಲ್ಲಿ ಅಲ್ಲಿ 100 ಪ್ರಯೋಗದ ಒಂದು ಕಲಾವಿದರಿಗೆ ಸಹಾಯ ಮಾಡಿದೆ. ಎಷ್ಟೋ ಜನ ಕಲಾವಿದರಿಗೆ ಸಾಕಿದೆ, ಬೆಳೆಸಿದೆ, ಕಲಿತೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದೆ, ಮನೆಗಳು ಕಟ್ಸಿಕೊಟ್ಟೆ, ಎಲ್ಲ ಆಯ್ತು. ಮುದುಕನ ಮದುವೆ ನಾಟಕ ನಮ್ಮ ಜೀವನದಲ್ಲೇ ಉಸಿರಿರೋರು ಮರೆಯಂಗಿಲ್ಲ. ಕರ್ನಾಟಕದ ಕಲಾ ಪೋಷಕರು, ಎಲ್ಲ ಕಲಾ ಪೋಷಕರು ಈಗೂ ಫೋನ್ ಮಾಡ್ತಿರ್ತಾರೆ. ಅವ್ರು ನನ್ನ ಉಸಿರಿರೋರು, ಅವ್ರ ಕಲಾ ಸೇವೆ, ನಾವು ಕಲಾ ಪೋಷಕರು, ನಾನು ಕಲಾ ಸೇವಕ, ನಾನು ಸೇವೆ ಮಾಡ್ತೀನಿ ಕಲಾ ಪೋಷಕರಿಗೆ. ನಾನು ಇಡೀ ಕರ್ನಾಟಕದ ಕಲಾ ಪೋಷಕರು ಎಲ್ಲರಿಗೂ ಪ್ರತಿದಿನ ನನ್ನ ಮನಸ್ಸಿನಿಂದ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಪ್ರಸಂಗ ತುಂಬಾ ಚೆನ್ನಾಗಿದೆ, ಬಹಳ ಜನ ಹೇಳ್ತಾರೆ. ಏನು ನಿಮ್ಮ ಮದುವೆದು? ಮದುವೆ ಅದೇ ಮದುವೆದ ಏನಾಗೋಯ್ತು ಹೇಳಿಲ್ಲ, ಹೇಳಿಲ್ಲ. ಇಲ್ಲ ಅವಾಗ್ಲೇ ಹೇಳಿಲ್ಲ, ನಾವು ಹೇಳಿಲ್ಲ. ಆ ಮದುವೆ ಮಾಡೋಕೆಲ್ಲ ದೊಡ್ಡ ಕಥೆ ಆಗೋಗ್ಬಿಡ್ತು. ನಾನು ಹವ್ಯಾಸಿ ಕಲಾವಿದನಾಗಿ ಸಿನಿಮಾ ಸೇರ್ಬೇಕು ಅಂತ ನಾನು ಪ್ರಯತ್ನ ಮಾಡಿದೆ. ಆದ್ರೆ ದಾವಣಗೆರೆಯಲ್ಲಿ ಓಂಕಾರೇಶ್ವರ ನಾಟಕ ಸಂಘ, ರಾಣೆಬೆನ್ನೂರು, ಬಿದಿರಿಕೆರೆಯವರು, ನಮ್ಮ ಹೆಂಡತಿ ಅಣ್ಣ ಹೋಬಳಪ್ಪ ಅಂತ ಹೇಳಿ ದೊಡ್ಡ ಕಲಾವಿದರು. ಅವ್ರನ್ನ ಗುಲ್ಬರ್ಗದಲ್ಲಿ ಕಲಬುರಗಿ ಶರಣಬಸವೇಶ್ವರ ನಾಟಕ ಆಡುವಾಗ ವೀರೇಂದ್ರ ಪಟೇಲ್ರು, ನಿಜಲಿಂಗಪ್ಪನವರು, ಆನಾ ಕೃಷ್ಣರಾಯರು, ಪುಟ್ಟಭರ್ತಿ ಸಾಯಿಬಾಬಾನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ರು. ಅವ್ರಿಗೆ ದಾವಣಗೆರೆ ಕ್ಯಾಂಪ್ ಬಂದ್ಬಿಟ್ಟಿತ್ತು. ನಮ್ಮ ನೆಂಟರು ಅಷ್ಟೆಲ್ಲ ಹೋಗಿ ನಾಟಕ ನೋಡ್ಕೊಂಬಂದ್ರು. ಅವ್ರ ಕಂಪ್ನಿಯಾಗ ಅವ್ರ ತಂಗಿ ಅದಾರೆ, ಮದುವೆ ಮಾಡಿಲ್ಲ, ನಾವೆಲ್ಲ ಒಪ್ಪಿಸ್ತೀವಿ, ಮದುವೆ ಆಗ್ಬಿಡು ಅಂದ್ರು. ನೋಡಂತ ಹೇಳ್ರಿ ಅಂದ್ರೆ ಅವ್ರು ತುಮಕೂರು ಕ್ಯಾಂಪ್ ಅಂತ. ನಾನು ಮೈಸೂರು ಮಿಲ್ಲಿನಲ್ಲಿದ್ದೆ. ಮೈಸೂರಿಂದ ಬಂದು ಆಮೇಲೆ ಹೋಗಿ ನೋಡಿದೆ, ನಾನು ಒಪ್ಪಲಿಲ್ಲ. ಬಿಟ್ಟರು ಸಾಕು, ಹೋಗ್ಬಿಡೋಣ ಅಂತ. ಬೇಡ, ಸಿನಿಮಾನೂ ಬೇಡ, ಏನು ಬೇಡ, ನಾನು ಹೊತ್ತು ಮೈಸೂರಿಗೆ ಹೋಗ್ಬಿಟ್ಟೆ. ಅಡ್ರೆಸ್ ಕೇಳಿದ್ರು, ಎಲ್ಲಿದೆಯಪ್ಪ? ಮೈಸೂರಿನಲ್ಲಿ ಕ್ಯಾರ್ಮೆಲ್ನಾಗ ಅದೀನಿ ಅಂತ ಅಡ್ರೆಸ್ ಇಸ್ಕೊಂಡಿದ್ರು. ಆಮೇಲೆ ಅರಸೀಕೆರೆ ಕ್ಯಾಂಪ್ ಬರ್ತಿದ್ವಿ. ಅರಸೀಕೆರೆ ಕ್ಯಾಂಪ್ ಬಂದಾಗ ಹೋಬಳೇಶ್ವರ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ, ನಿಮ್ಮ ತಂಗಿ ಮದುವೆನೇ ಮಾಡಿಲ್ಲ ಅಲ್ಲಿ ಯಾಕ್ರಿ ಅಂತ. ಇಲ್ಲ, ಹೊರನೇ ಬಂದಿಲ್ಲ, ಒಂದೇ ಒಂದು ಹೊರ ಬಂದಿತ್ತು, ಬಂದು ನೋಡಿದ್ರೆ ಮತ್ತೆ ಬರಲಿಲ್ಲ ಅಂದ್ರೆ. ಎಲ್ಲಿದ್ದಾರೆ? ಮೈಸೂರು ಕ್ಯಾರ್ಮೆಲ್ನಲ್ಲಿದ್ದಾರೆ. ಹೆಸರೇನು? ಕುಮಾರಸ್ವಾಮಿ ಅಂತ, ವೆಂಕಟೇಶ್ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಜೀಪ್ ತಗೊಂಡು ಅಲ್ಲಿಗೆ ಬಂದು ಅಲ್ಲಿ ಲೀಸ್ಟ್ ತೆಗಿಸಿ ನಾನು ಹೊರಗಡೆ ಬರುವಾಗ ಜೀಪ್ನಾಗ ಹಾಕ್ಕೊಂಬಂದ್ಬಿಟ್ರು. ಜೀಪ್ನಾಗ ಹಾಕ್ಕೊಂಬಂದು ಈಗ ಅರಸೀಕೆರೆ ಹೊಸ ಬಸ್ ಸ್ಟ್ಯಾಂಡ್ ಐತೆ, ಅಲ್ಲಿ ಕ್ಯಾಂಪ್. ಅಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ, ಏನಪ್ಪ ಮದುವೆ ಮಾಡ್ಕೊಂತಿಲ್ಲ ಅಂದ್ರೆ ನಾನು 3 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತೇನೆ. ಕೊಡಲ್ಲ ಮಾಡಲ್ಲ ಯಾಕಂತ ಕೇಳಿದೆ. 3 ಲಕ್ಷ ಜೀವಿನ ನಾವು ಕೊಡ್ತೀವಿ. ಮಾಸ್ಟರ್ ಹಿರಣ್ಣಯ್ಯನಿಗೆ ಬಿದಿರಿಯಿಂದ ಹೆಣ್ಣು ತಂದು ನಾವೆಲ್ಲ ಸೇರಿ ಉಚಿತವಾಗಿ ಮದುವೆ ಮಾಡಿ ಗಂಡ ಹೆಂಡತಿ ಜೋಡಿಯಾಗಿ ಕಲಾಸೇವೆ ಮಾಡ್ಕೊಂಡು ವೃತ್ತಿ ಮಾಡಿದ್ವಿ. 2ನೇ ದಿನದೇ ಮದುವೆ ಮಾಡೋದು ನಾವು ಅಂತೇಳಿ
ತಕ್ಷಣ ಈ ವೆಂಕಟೇಶ್ವರ ಕಲ್ಯಾಣ ಮಂಟಪ ಬುಕ್ ಮಾಡಿದ್ರು. ನಾನು ಹೋಗಿ ಇನ್ನ ಒಂದು 2 ಗಂಟೆ ಆಗಿಲ್ಲ, ಪುರೋಹಿತನ ಕರೆಸಿ 24 ಹೋಗಿ 30 ಮದುವೆ ಫಿಕ್ಸ್ ಮಾಡಿ ಅದ್ದೂರಿ ಮದುವೆ ಮಾಡಿ ಆಶೀರ್ವಾದ ಮಾಡಿದ್ರು. ಗಂಡ ಹೆಂಡತಿ ಇಬ್ಬರು ಜೋಡೆತ್ತಾಗಿ ಕಲಾ ಸೇವೆ ಮಾಡ್ಕೊಂಡು, ಕಲಾವಿದರಾಗಿ ಕಲಾ ಸೇವೆ ಮಾಡ್ಕೊಂಡು ಹೋಗ್ರಿ ಅಂತಂದ್ರು. ಬಿ ಸುಧಾಮಣಿ ಅಂತ ನನಗಿಂತ ಸೀನಿಯರ್ ಆಕೆಯಿಂದಲೇ ನಾನು ತರಬೇತಿ ಪಡೆದು ಇಡೀ ಕರ್ನಾಟಕದ ಹೆಸರಾಗ ಕಾರಣ ನನ್ನ ಮಡದಿ ಸುಧಾಮಣಿ. ಅವರು ಆಮೇಲೆ ನಿಮ್ಮ ಮನೆಯವರ ಅಣ್ಣ ಓಂಕಾರೇಶ್ವರ ಅವರು ತುಂಬಾ ಒಳ್ಳೆಯ ಕಲಾವಿದರು, ದೊಡ್ಡ ಕಲಾವಿದರು ನೋಡ್ರಿ. ಅಡಿಗೆ ಭಟ್ಟ ಅಂತೇಳಿ ನಾಟಕ, ಒಳ್ಳೆ ನಾಟಕ ಅದು. ಅತೀ ಹೆಚ್ಚು ಎಂಟ್ರಾಗ್ಬಿಟ್ರೆ ನಾಟಕ ಮುಗಿಯೋವರೆಗೂ ಅಲ್ಲೇ ಇರ್ಬೇಕು. ಆಗ ಕೊನೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಜೋರ ಮಾತಾಡಿ. ಆಮೇಲೆ ಇಲ್ಲಿ ತೋರಿಸ್ದೆ ಉಳಿಯಲ್ಲ ಕುಮಾರಸ್ವಾಮಿ ಇವರು ಆಟ ಹೀಗಾಗ್ಬಿಟ್ಟೈತೆ ಅಂತೇಳಿ. ಆಮೇಲೆ ಅವತ್ತು ದಾವಣಗೆರೆ ಕ್ಯಾಂಪ್ನ ತಿಪ್ಪೇಸ್ವಾಮಿ ನಡೆಯುವಾಗ ಶಂಕರ್ ಬಿದಿ ಅವರು ಮತ್ತೆ ಅನಂತ ನಾಗ್ ಎಲ್ಲ ಬಂದಿದ್ರು. ಅವತ್ತು ಇವ್ರು ಮನೆಯಾಗಿದ್ರು ಗೌಳೇಶ್ವರು. ನಾನು ನೋಡಕ್ ಬರ್ತೀನಿ, ಬೇಡಿ ಮಾವ ಹೊರಗಡೆ ಇದ್ರೆ ಇಲ್ಲ ನಾನು ಫಂಕ್ಷನ್ ನೋಡ್ಬೇಕು ಅಂತ ಬಂದು ಫಂಕ್ಷನ್ ನೋಡ್ಕೊಂತ ಕೂತಿದ್ರು ಮುಂದೆ. ನಾನು ಅವ್ರ ಹೆಂಡತಿ ಅವ್ರ ತಂಗಿ ಬಗ್ಗೆ ಏನೋ ಮಾತಾಡ್ಬಿಟ್ಟೆ, ಜೋರಾಗಿ ಅಲ್ಲೇ ಬಿದ್ದುಬಿಟ್ರು. ಅಲ್ಲೇ ಬಿದ್ದು ಬಾಪೂಜಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಾಡಿದೆ. ಸುಮಾರು ಖರ್ಚು ಮಾಡಿದೆ, ಆದರೂ ಉಳಿಲಿಲ್ಲ. ಅವರಿಗೆ ತೀರ್ಕೊಂಡ್ಮೇಲೆ ಅವ್ರನ್ನ ತಂದು ತೋಟದಲ್ಲೇ ಅಂತ್ಯಕ್ರಿಯೆ ಮಾಡಿದೆ.